ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸಮೀರ್ನ ಮತ್ತೊಂದು ಕರಾಳ ಮುಖ ಬಯಲಾಗಿದೆ ಅನ್ನುವಂತಹ ವಿಚಾರ. ಸಮೀರ್ ಮೊಬೈಲ್ನಲ್ಲಿ ವಾಟ್ಸಪ್ ಚಾಟಿಂಗ್ಗಳು ಪತ್ತೆ ಆಗಿದೆ. ವಾಟ್ಸಪ್ ಚಾಟಿಂಗ್ಗಳಂದ್ರೆ ಸಾಮಾನ್ಯ ಚಾಟಿಂಗ್ಗಳಲ್ಲ, ಅದು ಹುಡುಗಿಯರ ಜೊತೆಗೆ ಅಸಭ್ಯ ಮತ್ತು ನಿಷೇಧಿತ ವೆಬ್ಗಳ ಬಳಕೆಯನ್ನು ಕೂಡ ಈ ವ್ಯಕ್ತಿ ಮಾಡ್ತಾ ಇದ್ದ. ಸಮೀರ್ ಬ್ರೌಸಿಂಗ್ ಹಿಸ್ಟ್ರಿಯನ್ನು ಪರೀಕ್ಷೆ ಮಾಡಿದ ವೇಳೆ ಪೊಲೀಸರಿಗೆ ಎಲ್ಲ ವಿಚಾರಗಳು ಗೊತ್ತಾಗಿದೆ. ವಾಟ್ಸಪ್ ಚಾಟಿಂಗ್ಗಳಲ್ಲೂ ಕೂಡ ತೀರಾ ಅತಿರೇಕದ ವರ್ತನೆ ಹೊಂದಿರ್ತಾ ಇತ್ತು. ಮತ್ತು ಜಿಮ್ಗೆ ಬರುವಂತಹ ಹಿಂದೂ ಹುಡುಗಿಯರೇ ಇದನ್ನು ಟಾರ್ಗೆಟ್ ಆಗಿದ್ರು ಅನ್ನೋದು ಗೊತ್ತಾಗ್ತಿದೆ. ಡೀಟೇಲ್ಸ್ ಕೊಡ್ತಾರೆ ಸುನಿಲ್ ನೇರ ಸಂಪರ್ಕದಲ್ಲಿ. ಸುನಿಲ್, ಪೊಲೀಸರ ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ? ಇಡೀ ಮೊಬೈಲ್ ತುಂಬ ಬರೀ ಹುಡುಗಿರ ವಿಚಾರಗಳೇ ತುಂಬ ಹೋಗಿದೆಯಾ? ಆಮೇಲೆ ಈತನ ಅಕ್ಕನ ಪಾತ್ರ ಹೇಗಿದೆ ಅಂತ? ಎಸ್ ಮಮತಾ, ನಿಜಕ್ಕೂ ಕೂಡ ಈ ಒಂದು ಹಿಸ್ಟ್ರಿಯನ್ನು ಕೆದಕ್ತಾ ಹೋಗೋಂಥ ಪೊಲೀಸರಿಗೆ ಶಾಕ್ ಮೇಲೆ ಶಾಕ್ ಕಾದಿರುವಂಥದ್ದು. ಯಾಕಂದರೆ ಇಷ್ಟು ದಿನ ಇದೊಂದು ಕೇವಲ ಒಂದು ಇಬ್ಬರ ನಡುವಿನ ಸಂಬಂಧ ಇರ್ಬೋದು, ಆ ಹುಡುಗಿಯ ಒಂದು ಆರೋಪವು ಕೆಲವೊಂದಿಷ್ಟು ಸತ್ಯ ಇರ್ಬೋದು, ಅಸತ್ಯ ಇರ್ಬೋದು ಅಂತ ಪೊಲೀಸರಿಗೆ ಇತ್ತು. ಆದರೆ ಯಾವಾಗ ಫೋನನ್ನು ರಿಕವರಿ ಮಾಡಿಕೊಂಡು ಅದರಲ್ಲಿದ್ದಂತಹ ಒಂದು ಡಾಟಾವನ್ನು ಪೊಲೀಸರು ಶೋಧನೆ ಮಾಡಿ ಹೋಗ್ತಾರೆ, ಅಲ್ಲಿ ನಿಜಕ್ಕೂ ಕೂಡ ಶಾಕ್ ಆಗಿರುವಂಥದ್ದು. ಸಮೀರ್ ಜೊತೆ ಇರುವಂತಹ ಬೇರೆ ಬೇರೆ ಹುಡುಗಿಯರು ಎಲ್ಲರೂ ಕೂಡ ಹಿಂದೂ ಧರ್ಮಕ್ಕೆ ಸೇರಿದವರು ಅನ್ನೋದು ಒಂದು ಈಗ ಬಹಿರಂಗಗೊಂಡಿರುವಂಥದ್ದು. ಅದರ ಜೊತೆಗೆ ಕೇವಲ ಈಗ ಯಾರು ಅತ್ಯಾಚಾರದ ಆರೋಪ ಮಾಡ್ತಿದ್ದಾರೆ ಸಂತ್ರಸ್ತೆ, ಆಕೆಯ ವಿಡಿಯೋಗಳು, ಆಕೆಯ ಖಾಸಗಿ ವಿಡಿಯೋಗಳು, ಆಕೆಯ ಒಂದು ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ ತಗುವಂಥ ವಿಡಿಯೋಗಳ ಮಾತ್ರ ಇಲ್ಲ, ಅದರ ಜೊತೆಗೆ ಬೇರೆ ಬೇರೆ ಹುಡುಗಿಯರ ಜೊತೆಗಿರುವಂಥ ಅಫೇರ್ಗಳ ಒಂದು ಫೋಟೋಸು ಅದರಲ್ಲಿ ಸಿಕ್ಕಿರುವಂಥದ್ದು. ಸೊ ಇದನ್ನೆಲ್ಲ ಒಟ್ಟಾರೆ ನೋಡೋದಾದರೆ ಈ ಒಂದು ಪ್ರಕರಣ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇರುವಂಥದ್ದು. ಜಿಮ್ನಲ್ಲಿ ಕೇವಲ ಜಿಮ್ನನ್ನು ಮಾತ್ರ ಕಲಿಸಲಾಗ್ತಾ ಇತ್ತಾ, ಅವ್ರಿಗೆ ವ್ಯಾಯಾಮ ಹೇಳ್ಕೊಡ್ಲಾಗ್ತಾ ಇತ್ತಾ, ಅದರ ಜೊತೆಗೆ ಬೇರೆ ಯಾವ್ದಾದ್ರು ಆಕ್ಟಿವಿಟಿಗಳು ನಡೀತಾ ಇತ್ತ ಅಂತ ಅನುಮಾನ ಮೂಡಿಸಿರುವಂಥದ್ದು. ಇನ್ನು ದೂರಿನಲ್ಲಿ ಇವತ್ತು ಹೇಳಿರುವಂತೆ ಆಕೆ ಅಕ್ಕನೂ ಕೂಡ ಇದಕ್ಕೆ ಪ್ರೇರಣೆ ನೀಡ್ತಾ ಇದ್ಲು, ಯಾರು ಜಿಮ್ಮಿಗೆ ಬರ್ತಾರೋ ಅವರಿಗೆ ಸ್ನೇಹ ಬೆಳೆಸುವಂತೆ ಪ್ರೇರಣೆ ನೀಡ್ತಾ ಇದ್ಲು ಅಂತ ಆರೋಪ ಮಾಡಿರುವಂಥದ್ದು. ಸೊ ಈ ಬಗ್ಗೆ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ.